ರಾಷ್ಟ್ರಗೀತೆಯನ್ನ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸುವುದಕ್ಕೆ ಬರೆದಂತಹ ಗೀತೆ ಅಂತ ಹೇಳಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಅವಮಾನವನ್ನು ಮಾಡಿದರು. ಕಾಗೇರಿ ಅವರ ಮಾತಿಗೆ ಈಗ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ದೇಶದ್ರೋಹದ ಕೇಸ್ ಹಾಕುವ ಎಚ್ಚರಿಕೆಯನ್ನು ಕೂಡ ಸಂಸದರಿಗೆ ನೀಡಿದ್ದಾರೆ. ದೇಶದಲ್ಲಿ ಜನಗಣಮನ ರಾಷ್ಟ್ರಗೀತೆ ಏನಿದೆಯೋ ಅದಕ್ಕೆ ಸರಿಸಮವಾದ ರಾಷ್ಟ್ರಗೀತೆ ಅಂತ ಒಂದೇ ಮಾತ್ರ ಇದ್ದೇ ಇದೆ. ನಾನು ಇತಿಹಾಸವನ್ನ ಮತ್ತೆ ಕೆದಕೋದಕ್ಕೆ ಹೋಗೋದಿಲ್ಲ. ಹಾಗೆ ನೋಡಿದ್ರೆ ಒಂದೇ ಮಾತ್ರಮೇ ರಾಷ್ಟ್ರಗೀತೆ ಆಗ್ಬೇಕು ಅನ್ನುವಂತ ಕೂಗು ಬಲವಾಗಿತ್ತು. ಆದ್ರೆ ಅವತ್ತಿನ ನಮ್ಮ ಪೂರ್ವಜರು ಒಂದೇ ಮಾತ್ರಮೂ ಇರಲಿ, ಜೊತೆಗೆ ಆ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೆ ರಚನೆ ಮಾಡಿರುವಂತ ಜನಗಣ ಮನವೂ ಇರಲಿ ಅಂತ ಎರಡನ್ನೂ ನಮಗೆ ಸೇರಿಸಿ ನಾವು ಇವತ್ತು ಅದನ್ನು ಒಪ್ಪಿಕೊಂಡು ಅದನ್ನು ಪಾಲಿಸ್ತಾ ಇದ್ದೇವೆ. ಬಿಜೆಪಿ ಸಂಸದ ಮಾಜಿ ವಿಧಾನಸಭೆ ಅಧ್ಯಕ್ಷರೂ ಆಗಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿ ರಾಷ್ಟ್ರಗೀತೆ ಬಗ್ಗೆ, ರಾಷ್ಟ್ರಗೀತೆ ಬರೆದ ರವೀಂದ್ರನಾಥ್ ಟಾಗೋರ್ ಅವರ ಬಗ್ಗೆ ನಿನ್ನೆ ಆಡಿದ ವಿವಾದದ ಮಾತಿದು. ಜನಗಣಮನ ಅಧಿನಾಯಕ ಜಯ ಹೇ ಅನ್ನೋದು ಬ್ರಿಟಿಷರ ಸ್ವಾಗತಕ್ಕೆ ಬರದಿದ್ದು ಅನ್ನೋ ಕಾಗೇರಿ ಅವರ ಇದೇ ಮಾತು ಕಾಂಗ್ರೆಸ್ನವರನ್ನ ಕೆರಳಿಸಿದೆ. ಗಾಂಧಿ ಕೊಂದವರಿಂದ ಠಾಗೋರ್ಗೂ ಅವಮಾನ, ಇತಿಹಾಸ ಗೊತ್ತಿಲ್ಲದವರು, ಇದು ಆರ್ಎಸ್ಎಸ್ನ ಅಜೆಂಡಾ. ಕಾಗೇರಿ ಮೇಲೆ ದೇಶದ್ರೋಹದ ಕೇಸ್ ಹಾಕಬೇಕು ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ರಾಷ್ಟ್ರಗೀತೆಯನ್ನ ಬರೆದಿರ್ತಕ್ಕಂಥದ್ದು ರವೀಂದ್ರನಾಥ್ ಟಾಗೂರ್ ಅವರು. ರಾಷ್ಟ್ರಕವಿ ರವೀಂದ್ರನಾಥ್ ಟಾಗೂರ್ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು, ಅವರಿಗೆ ಅಪಮಾನ ಮಾಡತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ. ಇದೇನು ಹೊಸದಲ್ಲ. ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಾಯಿತು ಮತ್ತು ಈ ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನು ಬಿಂಬಿಸಿದಂಥ ರವೀಂದ್ರನಾಥ್ ಟಾಗೂರ್ ಮೇಲೆ ಅಲ್ಲೇ ನಡೀತಾ ಇದೆ. ಇದನ್ನು ನೋಡಿದಾಗ ಇವರು ದೇಶದ್ರೋಹಿಗಳು ಅಂತೇಳಿ ಬಹಳ ಸ್ಪಷ್ಟವಾಗಿ ಸಾಬೀತು ಮಾಡ್ತಾ ಇದ್ದಾರೆ. ನೀವು ಸಂವಿಧಾನಕ್ಕೂ ಗೌರವ ಕೊಟ್ಟಿಲ್ಲ, ನಮ್ಮ ರಾಷ್ಟ್ರ ಧ್ವಜಕ್ಕೂ ಗೌರವ ಕೊಟ್ಟಿಲ್ಲ, ಮತ್ತೆ ನಮ್ಮ ರಾಷ್ಟ್ರಗೀತೆಗೂ ಕೂಡ ನೀವು ಗೌರವ ಕೊಟ್ಟಿಲ್ಲ. ಇವ್ರು ಓದಲ್ಲ, ಮಾಡಲ್ಲ, ಬರೇ ಇವರು ಏನು ವಾಟ್ಸ್ಆಪ್ ಅಲ್ಲಿ ಬರುತ್ತೆ, ಫೇಸ್ಬುಕ್ ಅಲ್ಲಿ ಬರುತ್ತೆ, ಅಲ್ಲೇನು ಒಂದು ಸುಳ್ಳಿನ ಕಾರ್ಖಾನೆ ನಡೆಸಿದಾರಲ್ಲ ಈ ಶಾಖೆಗಳಲ್ಲಿ ಅಥವಾ ಈ ಕೇಶವ ಕೃಪಗಳಲ್ಲಿ, ಅದನ್ನಾನೇ ಬಂದು ಇವ್ರ ಇತಿಹಾಸ ಅನ್ಕೊಂಡಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಷ್ಟೇ ಅಲ್ಲ, 16 ವರ್ಷಗಳ ಮೊದಲೇ ಅನೇಕ ಬಿಜೆಪಿ ನಾಯಕರು, ಆರ್ಎಸ್ಎಸ್ನವರು ಜನಗಣಮನ ರಾಷ್ಟ್ರಗೀತೆ ಆಗಬಾರದು ಅಂತ ಹೇಳಿದ್ರು. ಆಗಿನ್ನೂ ಜೀವಂತವಾಗಿದ್ದ ರವೀಂದ್ರನಾಥ್ ಟಾಗೋರ್ ಸ್ಪಷ್ಟನೆಯನ್ನು ಕೊಟ್ಟಿದ್ರು. 4ನೇ ಜಾರ್ಜ್ ಅಥವಾ 5ನೇ ಜಾರ್ಜ್ ಅನ್ನು ಮಾನವ ಜಾತಿಯ ಕಲಾತೀತ ಇತಿಹಾಸದ ಅಸಂಖ್ಯ ಯುಗಗಳ ಮೂಲಕ ಯಾತ್ರಿಗಳನ್ನು ಮುನ್ನಡೆಸುವ ಶಾಶ್ವತ ರತಿಯಾಗಿ ಹಾಡಿ ಹೊಗಳುವಂತಹ ಅಪಾರ ಮೂರ್ಖತನಕ್ಕೆ ನನ್ನನ್ನು ಸಮರ್ಥನೆಂದು ಪರಿಗಣಿಸುವವರಿಗೆ ಉತ್ತರಿಸಲು ನಾನು ಆಸಕ್ತಿ ತೋರಿದರೆ ಅದು ನನ್ನನ್ನು ನಾನು ಅವಮಾನಿಸಿಕೊಳ್ಳುವಂತೆಯೇ ಆಗುತ್ತದೆ ಅಂತ ಟಾಗೋರ್ ಉತ್ತರ ಕೊಟ್ಟಿದ್ರು. ಜನಗಣಮನ ಅನ್ನೋ ರಾಷ್ಟ್ರಗೀತೆಗೆ ಎಷ್ಟು ದೊಡ್ಡ ಇತಿಹಾಸ ಆಗಿದೆಯೋ ಅಷ್ಟೇ ವಿವಾದಗಳು ಆಗಿನಿಂದಲೂ ಇವೆ. ಆದ್ರೆ ಎಲ್ಲವೂ ಇತಿಹಾಸ ಪುಟದಲ್ಲಿ ಮರೆಯಾಗಿದ್ದನ್ನ ಈಗ ಮತ್ತೆ ಕಾಗೇರಿಯವರು ಹೊರಗೆ ತೆಗೆದು ಮತ್ತೆ ವಿವಾದ ಸೃಷ್ಟಿಸಿದ್ದು ರವೀಂದ್ರನಾಥ್ ಠಾಗೋರ್ರನ್ನ ಅವಮಾನಿಸಿದಂತೆ ಕಾಣಿಸ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.